ರಾಜ್ ನ್ಯೂಸ್ ಕನ್ನಡ ವೀಕ್ಷಕರಿಗೊಂದು ರಾಜ್ ನ್ಯೂಸ್ ವತಿಯಿಂದ ಮನವಿಯನ್ನ ಮಾಡಲಾಗ್ತಾ ಇದೆ. ನಮ್ಮ ಸುದ್ದಿ ವಾಹಿನಿ ಹೆಸರನ್ನ ಹೇಳಿಕೊಂಡು ಹಲವಾರು ಕಡೆ ಹಣವನ್ನ ಸುಲಿಗೆ ಮಾಡ್ತಾ ಇದ್ದಾರೆ. ರಾಜ್ ನ್ಯೂಸ್ ಹೆಸರು ದುರ್ಬಳಕೆ ಮಾಡಿರುವವರ ವಿರುದ್ಧ ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ. ವೆಂಕಟೇಶ್, ದಿವ್ಯಾ, ವಸಂತ, ಸಂದೇಶ್, ಆಕಾಶ್ ನಮಗೂ ನಮ್ಮ ವಾಹಿನಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇರೋದಿಲ್ಲ. ರಾಜ್ ನ್ಯೂಸ್ ಕನ್ನಡ ವೀಕ್ಷಕರಿಗೊಂದು ರಾಜ್ ನ್ಯೂಸ್ ವತಿಯಿಂದ ಮನವಿಯನ್ನ ಮಾಡಲಾಗ್ತಾ ಇದೆ. ಸುಮ್ನೆ ರಾಜ್ ನ್ಯೂಸ್ ಹೆಸರನ್ನ ಹೇಳ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇರುವಂತಹ ವೆಂಕಟೇಶ್ ರಾಜನಕುಂಟೆ, ದಿವ್ಯಾ, ವಸಂತ, ಸಂದೇಶ್ ಹಾಗೂ ಗಗನ್ಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇರೋದಿಲ್ಲ. ರಾಜ್ ನ್ಯೂಸ್ ನಲ್ಲಿ ನಾವು ಯಾವುದೇ ರೀತಿಯಾದಂತಹ ಸಿಇಒ ಹುದ್ದೆಯನ್ನ ಸೃಷ್ಟಿ ಮಾಡಿಲ್ಲ. ರಾಜನಕುಂಟೆ ವೆಂಕಟೇಶ್ ಅನ್ನುವಂಥವರು 3 ತಿಂಗಳಿಂದ ನಮ್ಮ ಸಂಸ್ಥೆಯಲ್ಲಿ ಮಾರ್ಕೆಟಿಂಗ್ ವಿಭಾಗದಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ನಮ್ಮ ಸಂಸ್ಥೆಯಲ್ಲಿ ಅವರು ಕೇವಲ ಮಾರ್ಕೆಟಿಂಗ್ ವಿಭಾಗದಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸವನ್ನ ಮಾಡಿಕೊಂಡಿರ್ತಾರೆ. ಅವರಿಗೆ ಯಾವುದೇ ರೀತಿಯಾದಂತಹ ಸಿಇಒ ಪೋಸ್ಟ್ ಅನ್ನ ಕೊಟ್ಟಿರೋದಿಲ್ಲ. ಅವರು ಹೊರಗಡೆ ಸಿಇಒ ಪೋಸ್ಟ್ ಅಂತ ಹೇಳ್ಕೊಂಡು ಬ್ಲಾಕ್ ಮೇಲ್ ಮಾಡಿಕೊಂಡು ರಾಜ್ ನ್ಯೂಸ್ ಹೆಸರನ್ನ ಹಾಳು ಮಾಡ್ತಿದ್ದಾರೆ. ಅವರಿಗೂ ನಮ್ಮ ರಾಜ್ ನ್ಯೂಸ್ ಸಂಸ್ಥೆಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಅವರು ನಮ್ಮ ಸಂಸ್ಥೆಯ ಸಿಇಒ ಹಾಗೂ ಉದ್ಯೋಗಿಯೂ ಕೂಡ ಅಲ್ಲ. ಇದು ಎಲ್ಲರೂ ಕೂಡ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಅವರು ನಮ್ಮ ಸಂಸ್ಥೆಯ ಸಿಇಒ ಕೂಡ ಅಲ್ಲ, ನಮ್ಮ ಸಂಸ್ಥೆಯ ಉದ್ಯೋಗಿಯೂ ಕೂಡ ಅಲ್ಲ. ಇಸ್ ನಾಟ್ ಎ ಅವರ್ ಎಂಪ್ಲಾಯ್. ಅವರು ಸಿಇಒ ಅಂತ ಹೇಳ್ಕೊಂಡಿರೋದಕ್ಕೆ ಕಾನೂನು ಕ್ರಮವನ್ನ ಈಗಾಗಲೇ ಕೈಗೊಳ್ಳಲಾಗ್ತಾ ಇದೆ. ಉಳಿದಂತೆ ಇತರ ಯಾವ ಆರೋಪಿಗಳು ಕೂಡ ನಮ್ಮ ಸಂಸ್ಥೆಯ ಉದ್ಯೋಗಿಗಳು ಅಲ್ಲ. ಆರೋಪಿಗಳು ರಾಜ್ ನ್ಯೂಸ್ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿರೋದ್ರಿಂದ ಕಾನೂನು ಕ್ರಮಕ್ಕೆ ಮುಂದಾಗಿದ್ದೀವಿ. ದಯವಿಟ್ಟು ರಾಜ್ ನ್ಯೂಸ್ ಹೆಸರನ್ನ ಈ ಆರೋಪಿಗಳ ಜೊತೆ ಸೇರಿಸಬಾರದು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತಾ ಇದ್ದೀವಿ. ವಂದನೆಗಳೊಂದಿಗೆ ವ್ಯವಸ್ಥಾಪಕ ನಿರ್ದೇಶಕರು. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, 2-3 ದಿನಗಳಿಂದ ನಾವು ಕೆಲವೊಂದು ದಿನಪತ್ರಿಕೆಗಳಲ್ಲಿ ಗಮನಿಸ್ತಾ ಇದ್ದೀವಿ, ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಅನ್ನೋ ಹಾಗೆ ಆಗಿದೆ. ರಾಜ್ ನ್ಯೂಸ್ ಹೆಸರನ್ನ ಹೇಳ್ಕೊಂಡು ಬ್ಲಾಕ್ ಮೇಲ್ ಮಾಡಿರುವಂತಹ ವೆಂಕಟೇಶ್ ರಾಜನಕುಂಟೆ, ದಿವ್ಯಾ, ವಸಂತ, ಸಂದೇಶ್ ಹಾಗೂ ಗಗನ್ಗೆ ನಮ್ಮ ಚಾನೆಲ್ಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇರೋದಿಲ್ಲ.